ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸೋಮೇಶ್ವರಿ ಅಂತ. ಊರು ತಾಳಿಕೋಟೆ. ವಯಸ್ಸು 36 ವರ್ಷ ತುಂಬಿದೆ. ಕೆಲಸ ಗೃಹಿಣಿ. ಸಂಧಿಗಳು ಕಪ್ಪಾಗಿವೆ. ಆಸೆ ಚೂಲಿಗೆ ತೃಪ್ತಿ ನೀಡುವುದು. ಸಮಸ್ಯೆ ಹೊಸ ಹುಡುಗ ಬೇಕು. ಮೈ ಬಣ್ಣ ಬಿಳಿ ಬಣ್ಣ. ಆಸಕ್ತಿ ಹೊಸ ಜೀವನ ಕಾಣಬೇಕು. ಸ್ನೇಹಿತರೆ, ಇದು ಇಷ್ಟು ಸೋಮೇಶ್ವರಿ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಜೀವನ 10 ವರ್ಷಗಳ ಹಿಂದೆಯೇ ಗಂಡ ತೀರಿಕೊಂಡ. ತೂತು ತೋರಿಸಿ ಹಣ ಸಂಪಾದಿಸುವುದೇ ನನ್ನ ಕೆಲಸ ಆಗಿಬಿಟ್ಟಿದೆ. ವಿಡಿಯೋ ಕಾಲ್ ಮಾಡಿದರೆ ನಿಮಗೂ ತೋರಿಸ್ತೇನೆ. ನನಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಕಾಲೆತ್ತಿ ಕೊಟ್ಟ ಸುಖ ನೀವು ಮರೆಯುವುದಿಲ್ಲ. ಬದುಕು ಕೊಡ್ತೀನಿ ಅಂದರೆ ಮದುವೆ ಆಗ್ತೀನಿ. ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸಿದ್ದೇನೆ. ನೋಡಲು ಹೇಗೆ ಇರಲಿ, ಆರೋಗ್ಯವಂತರಾಗಿ ಇರಬೇಕು. ಸ್ನೇಹಿತರೆ, ಸೋಮೇಶ್ವರಿಯವರು ಅವರ ಪ್ರಸ್ತುತ ಜೀವನ ಹೇಗೆಲ್ಲ ನಡೆಸಿಕೊಂಡು ಹೋಗುತ್ತಿದ್ದಾರೆ ಅನ್ನುವುದನ್ನ ಮಾಹಿತಿಯೊಂದಿಗೆ ವಿವರವನ್ನ ಹಂಚಿಕೊಂಡಿದ್ದಾರೆ. ಹುಡುಗನ ಲಕ್ಷಣಗಳು ಹೀಗಿರಲಿ: ವಿದ್ಯಾವಂತನಾದ ಹಾಗೆ ಒಳ್ಳೆಯ ಹುಡುಗ ಬೇಕು. ಮೃದುವಾಗಿ ಮಾತನಾಡುವ ಸ್ವಭಾವ ಇರಲಿ. ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡುವವನಾಗಿರಬೇಕು. ನನ್ನ ಕನಸುಗಳನ್ನ ನನಸು ಮಾಡುವಂತಹ ಸ್ವಭಾವ ಇರಬೇಕು. ಪರಿಸ್ಥಿತಿ ಹೇಗೆ ಇರಲಿ, ಜೊತೆಯಾಗಿ ಒಂದಾಗಿ ಬಾಳಬೇಕು. ರಾತ್ರಿ ಇಡೀ ಸುಖ ಕೊಡುವ ಸಾಮರ್ಥ್ಯ ಹೊಂದಿರಬೇಕು. ಇಷ್ಟ ಆದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಕಾಶ್ಮೀರಿ ಹ್ಯಾಂಡಿಕ್ರಾಫ್ಟ್ಸ್. ಕಾಶ್ಮೀರಿ ಕರಕುಶಲವು ಕಾಶ್ಮೀರಿ ಜನರು ಮತ್ತು ಕುಶಲಕರ್ಮಿಗಳ ಸಾಂಪ್ರದಾಯಿಕ ಕಲೆಯಾಗಿದ್ದು, ಅವರು ಕೈಯಿಂದ ವಸ್ತುಗಳನ್ನು ತಯಾರಿಸುತ್ತಾರೆ, ರಚಿಸುತ್ತಾರೆ ಮತ್ತು ಅಲಂಕರಿಸುತ್ತಾರೆ. ಗಂದರ್ಬಾಲ್ ಮತ್ತು ಬದ್ಗಾಮ್ ಮಧ್ಯ ಕಾಶ್ಮೀರದ ಮುಖ್ಯ ಜಿಲ್ಲೆಗಳಾಗಿವೆ. ಇವುಗಳು ಹಿಂದಿನಿಂದಲೂ ಕರಕುಶಲ ಉತ್ಪನ್ನಗಳನ್ನು ತಯಾರಿಸುತ್ತವೆ. ಶ್ರೀನಗರ, ಗಂದರ್ಬಾಲ್ ಮತ್ತು ಬುದ್ಗಾಮ್ ಸೇರಿದಂತೆ ಅದರ ಉಳಿದ ಜಿಲ್ಲೆಗಳು ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರಕುಶಲ ಉದ್ಯಮವನ್ನು ಒಳಗೊಂಡಿರುವ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಕಸೂತಿ ಅನೇಕ ಕಾಶ್ಮೀರಿ ಕರಕುಶಲ ವಸ್ತುಗಳ ಅವಿಭಾಜ್ಯ ಅಂಗವಾಗಿದೆ. ಶಾಲುಗಳು, ರತ್ನಗಂಬಳಿಗಳು ಮತ್ತು ಕಾಶ್ಮೀರಿ ಹೆಂಗಸರು ಫೆರಾನನ್ನು ಸಂಕೀರ್ಣವಾದ ಕಸೂತಿ ಅಥವಾ ತೇಳುವಾದ ಲೋಹದ ಎಳೆಗಳಿಂದ ಮಾಡಿದ ಹೂವಿನ ಶೈಲಿಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಈ ರೀತಿಯ ಕಸೂತಿಯನ್ನು ಕಾಶ್ಮೀರಿ ಭಾಷೆಯಲ್ಲಿ ಟಿಲ್ಲೆ ಎಂದು ಕರೆಯಲಾಗುತ್ತದೆ. ಕಸೂತಿ ಕೆಲಸವನ್ನು ಸಾಂಪ್ರದಾಯಿಕವಾಗಿ ಪ್ರದೇಶದಲ್ಲಿ ಮಹಿಳೆಯರು, ಪುರುಷರು ಇಬ್ಬರು ಮಾಡಿರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.